ಅಡಿ ಗೊತ್ತಾರಿತ್ತಲ್ಲ ಸುಮ್ಮನೆ ಕಾಲು ಹೊತ್ತುಕಂಬ್ರ ಪಾನಿಪುರಿ ಮಸಾಲೆ ಪುರಿ ಅಂತ ತಿಂತಿಲ್ಲ ಪಾನಿಪುರಿ ಬಂದು ಕೆಳ ದೇವಸ್ಥಾನಕ್ಕೆ ಬಂದಿತ್ತು. ಎಷ್ಟೋ ಜನ ಆನೆಗುಡ್ಡೆ ಕೆಳ ದೇವಸ್ಥಾನಕ್ಕೆ ಬರ್ತಿಲ್ಲ. ನಾವೇ ಕೆಲವು ಸಲ ಬಂದು ಹಾಗೆ ಮಾಡೋದು, ಬರೀ ಮೇಲ್ ದೇವಸ್ಥಾನಕ್ಕೆ ಹೊತ್ತು ಅಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇತ್ತು. ಅಲ್ಲಿ ಆ್ಯಕ್ಚುಲಿ ನಾವು ಹೋಗ್ತೇ ಇಲ್ಲ, ಬಿಕಾಸ್ ಇಲ್ಲಿ ಬತ್ತು ಅಲ್ಲಿ ಮುಗಿಸ್ಕೊಂತ ಮತ್ತೆ ಲೇಟ್ ಆಯ್ತು ಅಂತ ಓಡ್ಕೊಂಡು ಹೋಗ್ತು. ರೇರಾಗಿ ಹೋಯ್ತು, ಅದು ಲೈಕ್ ಇತ್ತು, ಹೋಪು ಬಿಡ್ತರು. ಇದು ಕೇಳೋ ದೇವಸ್ಥಾನ. ಯಾವುದೇ ದೇವಸ್ಥಾನದಲ್ಲಾದರೂ ಒಳಗೆ ಶೂಟ್ ಮಾಡೋ ಬಿಡೋದಿಲ್ಲ ಎಂತಕ್ಕಂತ ನನಗೂ ಗೊತ್ತಿಲ್ಲ. ಇಲ್ಲಿ ನೀವು ಮೇಲೆ ಸ್ಟೆಪ್ಸ್ ಇತ್ತು ನಡ್ಕೊಂಡು ಹೋಯ್ಲಕ್ಕೆ ತೋರ್ತಿತ್ತು ಕಾಣಿ, ಅಲ್ಲಿ ಹೋಯ್ಲಕ್ಕೆ. ಬಟ್ ಈಗ ಮಂಗನ ಕಟ ಮಸ್ತ್ ಇರುತ್ತೆ, ಬಟ್ ಮಳೆ ಇಪ್ಪು ಕಾರಣ ಪಾಚಿ ಗೀಚಿ ಎಲ್ಲ ಕಟ್ಟಿರುತ್ತೆ. ಸೊ ಯಾರು ಹೋಗ್ತಿಲ್ಲ ಅಂತ ಹಚ್ಕೊಂಡಿದ್ದೆ, ಗೊತ್ತಿಲ್ಲ, ತುಂಬ ವರ್ಷ ಆಯ್ತು ಬರ್ದೆ. ಹಂಗೆ ಇಲ್ಲ ಕೆರೆಯೂ ಕಾಣ್ಲಕ್ಕೆ ಎಷ್ಟು ಚಂದ ಆಯ್ತು ಕೆರೆ, ಮಸ್ತ್ ಮೀನಿರುತ್ತಿಲ್ಲ. ಆಚೆ ಈಚೆ ಕೆರೆ, ಮಧ್ಯದಲ್ಲಿ ದೇವಸ್ಥಾನ, ಶಿವ ದೇವರಿಪ್ಪದೊಳಗೆ ವಿಷ್ಣು ದೇವರು ಇತ್ತು, ಹರಿಹರ. ಈ ವ್ಯೂ ಕಾಮ್ಗೆ ತುಂಬ ಖುಷಿ ಆಯ್ತು. ಸಣ್ಣ ವಯಸ್ಸಲ್ಲಿ ಇಪ್ಪತ್ತಿಗೆ ರೆಗ್ಯುಲರ್ ಆಗಿ ಬರ್ತಿದ್ದಿತ್ತು, ಇಲ್ಲಿ ಬಂದು ಅಲ್ಲಿ ಮೆಟ್ಲು ಹತ್ಕೊಂಡು ಮೇಲ್ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದಿತ್ತು. ಬಟ್ ದೊಡ್ಡವರಾದಂಗೂ ಹೇಳ್ತಾರಲ್ಲ ರೇರ್ ಆಗಿಬಿಡ್ತು. ತೋರ್ತಿಲ್ಲ, ಸಣ್ಣ ತೋರ್ತಿತ್ತು ಅನ್ಸ್ಕೊಂಡಿದೆ. ಚಂದ ಇತ್ತಲ್ಲ, ಮಸ್ತ್ ಮೀನಿತ್ತು. ಹೋಪ ಆಚೆ, ಹೋಪ ಬನ್ನಿ. ಈಗ ಈ ಪುಣ್ಯಕ್ಷೇತ್ರದ ಬಗ್ಗೆ ತಿಳ್ಕಂಬ. ಈ ಪುಣ್ಯಕ್ಷೇತ್ರದಲ್ಲಿ ಗೌತಮ ಹಾಗೂ ಅಗಸ್ತ್ಯ ಮುನಿಗಳು ತಪಸ್ಸನ್ನು ಮಾಡಿದ್ರಂತೆ. ಒಮ್ಮೆ ರುದ್ರದೇವ ಗಂಗೆಯನ್ನು ಗೌತಮ ಮಹರ್ಷಿಯ ಗಮಂಡಲಿನಿಂದ ಬಿಟ್ಟಾಗ ಅದರಿಂದ ಹರಿಹರ ಇಬ್ಬರು ಸನ್ನಿಹಿತರಾಗ್ತಾರೆ. ಈ ದೇವಸ್ಥಾನದಾಗೆ ಹರಿಹರ ಹಾಗೂ ಗಂಗೆಯ ನೆಲೆಸಿರುವ ಕುಂಭಾಕೃತಿಯ ಒಂದು ಕಮಂಡಲಿಗೆ ಪೂಜೆ ನಡೆದುಕೊಂಡು ಬಂದಿದೆ. ಪರಮ ಪವಿತ್ರ ಗಂಗಾ ಮಾತೆಯು ನೆಲೆಸಿದ ಕ್ಷೇತ್ರ ಆಗಿದ್ದರಿಂದ ಈ ಕ್ಷೇತ್ರದಲ್ಲಿ ಜಲಾಭಿಷೇಕವೇ ಪ್ರಮುಖ ಸೇವೆಯಾಗಿದೆ. ಈ ದೇವಸ್ಥಾನ ಪುಷ್ಕರಣಿಯಿಂದ ಆವೃತಗೊಂಡಿತು. ಈ ಕುಂಭಾಕೃತಿಯ ಕಮಂಡಲಿನ ಎದುರುಗಡೆ ಬಲಭಾಗದಲ್ಲಿ ಸೂರ್ಯ ಪುಷ್ಕರಣಿ, ಹಾಗೆ ಎಡಭಾಗದಲ್ಲಿ ಚಂದ್ರ ಪುಷ್ಕರಣಿ ಇತ್ತು. ಈ ಕ್ಷೇತ್ರದಲ್ಲಿ ಇನ್ನೊಂದು ವಿಶಿಷ್ಟ ಅಂತ ಹೇಳಿದರೆ ತೀರ್ಥ ಬಾವಿ ಇತ್ತು. ಆ ಬಾವಿ ತೀರ್ಥನ ಉಪಯೋಗಿಸ್ಕೊಂಡೆ ಆನೆಗುಡ್ಡೆ ಶ್ರೀ ವಿನಾಯಕನಿಗೆ ದಿನನಿತ್ಯ ಅಭಿಷೇಕ ಆಗ್ತಂತೆ. ಮತ್ತು ಇನ್ನೊಂದು ತುಂಬ ದೊಡ್ಡ ವಿಶೇಷತೆ ಅಂತ ಹೇಳಿದರೆ 4 ಯುಗಗಳಿಂದ ದೇವಸ್ಥಾನನ ಪೂಜಿಸ್ಕೊಂಡು ಬಂದಿರೋ. ಹಾಗೆ ಹರಿಹರ ಗಂಗಾ ನೆಲೆಸಿರುವ ಕ್ಷೇತ್ರ ಆಗಿದ್ದರಿಂದ ಇಲ್ಲಿಗೆ ಮೊದಲು ಬಂದು ಪೂಜೆಯನ್ನು ಸಲ್ಲಿಸಿ ತದನಂತರ ಮೇಲಿಪ್ಪುವಂತಹ ಆನೆಗುಡ್ಡೆ ದೇವಸ್ಥಾನಕ್ಕೆ ಹೋದ್ರಂತೆ. ಸೊ ನೀವೇ ಯಾರಾದರೂ ಬರ್ತಿದ್ರೆ ಕುಂದಾಪುರದಿಂದ ಜಸ್ಟ್ 8 ಕಿಲೋಮೀಟ್ರ್ ಹತ್ತು, ದಯವಿಟ್ಟು ಫಸ್ಟ್ ಬಂದು ಈ ದೇವಸ್ಥಾನ ವಿಸಿಟ್ ಮಾಡ್ಕೊಂಡು ಆಮೇಲೆ ಆನೆಗುಡ್ಡೆಗೆ ಹೋಯ್ನಿ. ಹಾಪತ್ತಿಗೆ ಸಾಧ್ಯ ಆದರೆ ಮೆಟ್ಲು ಹತ್ಕೊಂಡು ಹೋಯ್ನಿ, ಅಲ್ಲಿಂದ ಹಾಪೋದೇ ಒಂದು ಮಜಾ ಇರುತ್ತಕ್ಕ. ಹಾಗೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಮೇಲ್ಹೊರೆ ನಿಮಗೆ ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನನೂ ಕೂಡ ಸಿಕ್ಕತ್ತು. ಅಲ್ಲಿ ಅದ್ಮೇಲೆ ಹತ್ಕೊಬ್ದನ್ನಲ್ಲ, ಅಲ್ಲಿ ಎಂಟ್ರೆನ್ಸ್. ಇಲ್ಲ ನಿಮಗೆ ವೆಹಿಕಲ್ ಪೂಜೆ ಎಲ್ಲ ಮಾಡ್ತಿದ್ರು, ಅಲ್ಲಿ ಬಂದು ಎಂಟ್ರೆನ್ಸ್. ಅಲ್ಲೇ ಪಕ್ಕದಲ್ಲೇ ಸ್ವಾಮಿ ದೇವಸ್ಥಾನ.
ದೇವಸ್ಥಾನದಿದ್ರೆ ಅಶ್ವತ್ಥ ಕಟ್ಟೆ ಕೂಡ ಇತ್ತು. ಅಲ್ಲಿ ಸೇವಾ ಕೌಂಟರ್ ರಶೀದ್. ಈಗ ಇಲ್ಲೂ ಒಂದು ಮಾಡಿದ್ದು, ಮೊದಲಿಲ್ಲ ಅಲ್ಲಿ ಹೋಮ ಆಯ್ತು ಆಚೆ ಬದಿಯೆಲ್ಲ. ಇದು ದೇವಸ್ಥಾನ ಅಶ್ವತ್ಥ ಕಟ್ಟಿ. ಕೆಳ ದೇವಸ್ಥಾನ ಮುಗಿಸಿದ ಮೇಲೆ ಆನೆಗುಡ್ಡೆ ಶ್ರೀ ಸಿದ್ಧಿವಿನಾಯಕನ ಸನ್ನಿಧಾನಕ್ಕೆ ನಾವು ಬಂತು. ಕುಂಭಾಸುರನ ವಧೆ ಮಾಡಿದ್ರ ಕಾರಣ ಕುಂಭಾಶಿ ಅಂತ ಹೆಸರು ಬಂದಿತ್ತಂತೆ. ಇಲ್ಲಿಯೂ ಕೂಡ ಒಂದು ಸ್ಟೋರಿ ಇದೆ. ವಿಶ್ವೇಶ್ವರ ಉಪಾಧ್ಯಾಯ ಅಂತ ಒಬ್ಬರು ಗಣೇಶನ ಬಹುದೊಡ್ಡ ಭಕ್ತರಾಗಿರ್ತಾರಂತೆ. ರಾತ್ರಿ ಮಲಗಿರುವಾಗ ಒಂದು ಕನಸು ಬೀಳುತ್ತೆ. ಸಣ್ಣ ಒಬ್ಬ ಬ್ರಾಹ್ಮಣ ಅವ್ರ ಕನಸಿನಲ್ಲಿ ಪ್ರತ್ಯಕ್ಷವಾಗಿ ನನಗೆ ತುಂಬ ಹೊಟ್ಟೆ ಹಸಿತಿದೆ ಅಂತ ಹೇಳ್ತಾರಂತೆ. ಕನಸಿನಲ್ಲಿ ಅವರನ್ನು ಇವರು ಕರೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಅವರು ಒಂದು ಕಲ್ಲಿನ ಹತ್ರ ಹೋಗಿ ಮಾಯವಾಗುತ್ತಾರಂತೆ. ಬಳಿಕ ಎದ್ದ ತಕ್ಷಣ ವಿಶ್ವೇಶ್ವರಯ್ಯವರು ಆ ಜಾಗ ಎಲ್ಲಿತ್ತಂತ ಹುಡ್ಕೊಂಡು ಹೋಗ್ತಾರೆ. ಅವರು ದಿನನಿತ್ಯ ಸ್ನಾನ ಮಾಡಿ ಪೂಜೆ ಸಲ್ಲಿಸ್ತಿದ್ದಂಥ ಜಾಗದಿಂದ ಸ್ವಲ್ಪ ಮುಂದೆ ಹೋಗ್ತಾರೆ. ಹಾಗೆ ಅಲ್ಲಿ ಒಂದು ಕೊಳ ಇರುತ್ತೆ, ಅದನ್ನು ದಾಟಿ ಮುಂದೆ ಹೋಗುತ್ತಾರೆ. ಆವಾಗ ಅಲ್ಲಿ ಒಂದು ದೊಡ್ಡ ಕಪ್ಪು ಕಲ್ಲು, ಅದ್ರ ಮೇಲೆ ತುಂಬ ಹೂವಿದ್ದು ಅಲಂಕಾರವಾಗಿರುತ್ತಂತೆ. ಇದೇ ಆ ಕಲ್ಲಂತ ಅವ್ರಿಗೆ ಗೊತ್ತಾಗ್ತದೆ. ಆ ಕನಸಿನಲ್ಲಿ ನನಗೆ ಬಿದ್ದಿದ್ದ ಕಲ್ಲು ಇದೆ ಅಂತ ಅವರಿಗೆ ಗೊತ್ತಾಗ್ತದೆ. ಆ ಕಲ್ಲನ್ನು ನೋಡಿ ಅವರು ತುಂಬ ಖುಷಿಯಿಂದ ಅಲ್ಲೇ ಪಕ್ಕದಲ್ಲಿದ್ದ ಕೊಳಕ್ಕೆ ಹೋಗಿ ಸ್ನಾನ ಮಾಡಿ ಆ ಕಲ್ಲಿಗೆ ಜಲಾಭಿಷೇಕವನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ತಾರೆ. ಹೀಗೆ ಪೂಜೆ ಮಾಡ್ತಾ 2 ದಿವಸದ ನಂತರ ಒಂದು ಕರು ತನ್ನ ಕೆಚ್ಚಲಿನ ಹಾಲನ್ನು ಆ ಕಲ್ಲಿನ ಮೇಲೆ ಸುರಿಸ್ತಾ ಇರುತ್ತಂತೆ. ಇದನ್ನು ನೋಡಿದವರಿಗೆ ಖಡಖಂಡಿತವಾಗಿ ಗೊತ್ತಾಗ್ತದೆ ಇದು ಗಣಪತಿಯ ದೇವರು ಅಂತ ಇವರಿಗೆ ಖಚಿತವಾಗುತ್ತಂತೆ. ಇವರು ತದನಂತರ ದಿನನಿತ್ಯ ಪೂಜೆಯನ್ನು ಮಾಡ್ತಿದ್ರಂತೆ. ನಂತರ ಆ ಕಾಲಗಳಲ್ಲಿ ಊರಿನವರು ಹಿರಿಯವರು ತನ್ನ ಹತ್ರ ಇದ್ದರು ವಜ್ರ ಆಸ್ತಿ ಎಲ್ಲವನ್ನು ಕೊಟ್ಟು ಒಂದು ಸುಂದರವಾದ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾರೆ. ಹಾಗೆ ದೇವಸ್ಥಾನದ ಒಳಗೆ ಗೋಡೆಗಳ ಮೇಲೆ ಭಾರ್ಗವ ಪುರಾಣವನ್ನು ರಚಿಸಲಾಗಿದೆ. ಆ್ಯಕ್ಚುಲಿ ಇದು ಇವಾಗ ಹೋಗಿದೆ, ಅದು ನಡೀತಾ ಇದೆ. ಅವ್ರು ಹೊಸದಾಗಿ ಏನೋ ರಿಟರ್ನ್ ಮಾಡ್ಲಿಕ್ಕೆ ಇದು ಮಾಡ್ತಿದ್ದಾರೆ, ಆ ಕಲ್ಲೆಲ್ಲ ತೆಗೆದು ಹಾಕಿದ್ದಾರೆ. ಆಲ್ರೆಡಿ ನಿಮಗೆ ಆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಅದು ಭಾರ್ಗವ ಪುರಾಣ ಆಗಿರುತ್ತೆ ಆಯಿತಾ. ಹಾಗೆ ಜೋರಾಗಿ ಮಳೆ ಬರ್ತಿತ್ತು. ಇಲ್ಲಿಂದ ಮುಗಿಸ್ಕೊಂಡ ತಕ್ಷಣ ದೇವಸ್ಥಾನ ಆದಮೇಲೆ ಗೊತ್ತಲ್ಲ, ನಾರ್ಮಲ್ ಆಗಿ ಮನುಷ್ಯ ಅಂದಮೇಲೆ ಹೊಟ್ಟೆ ಪೂಜೆ ಅಂತ ಇರುತ್ತೆ. ದೇವರ ಪೂಜೆ ಆದಮೇಲೆ ಹೊಟ್ಟೆ ಪೂಜೆ ಮಾಡ್ಕೊಂಡು ನಾವು ನಮ್ಮ ಆಟೋನ ಹುಡುಕ್ತಿತ್ತಲ್ಲ, ತುಂಬ ಆಟೋ ಇತ್ತಲ್ಲ, ನಮ್ಮ ಆಟೋ ಎಲ್ಲಿತ್ತಂತ ಹೇಳಿ ಕಡೆಗೆ ನಮ್ಮ ಆಟೋದಲ್ಲಿ ಕೂತ್ಕೊಂಡು ನಾವು ನಮ್ಮ ಹೊಟ್ಟೆ ಪೂಜೆ ಮಾಡ್ಕೊಂಬಕ್ಕೆ ಹೋಯಿತು. ಈಗ ಲತಾ ಹೋಟೆಲ್ ನಾವಲ್ಲ ವಾಯ್ಸ್ ಕೇಂತಿತ್ತು ಇದೆ ಗೊತ್ತಿಲ್ಲ ಅಲ್ಲ, ಕೇಂತಿಲ್ಲ ಹಾಗೋ ಮನೆ ಕಡೆ ಆದ್ರೆ ಫುಲ್ ಸ್ಯಾಡ್ ಎಂತಕ್ಕೆ ಮಗ ಬೇರೆಂತ ಬೇಕಾ ಪಾನಿಪುರಿ ನಿಂಗೆ ಎಂತ ಬೇಕು ಆರ್ಡ್ರ್ ಮಾಡಿತ್ತು. ಲತಾ ಹೋಟ್ಲಲ್ಲಿ ಫೇಮಸ್ ಬಂದು ಚನ್ನಪುರಿ, ತುಂಬ ವರ್ಷ ಆಯಿತು, ತುಂಬ ಫೇಮಸ್ ಹೋಟ್ಲು. ಅವ್ರ ಮಗಳು ಕೂಡ ಬ್ಲಾಗರು, ಮತ್ತು ಡ್ಯಾನ್ಸ್ ತುಂಬ ಕಲ್ಚರ್ ರಾಜೇಶ್ವರಿ ಅಂತ ಒಳ್ಳೆ ಗೊತ್ತಾಯಿತು. ಮತ್ತು ತುಂಬ ಆ್ಯಕ್ಟರ್ಸ್ ಬ್ಲಾಗರ್ಸ್ ಎಲ್ಲ ಇಲ್ಲಿ ಬಂದು ಹೋಯಿತು. ಸೊ ತುಂಬ ವರ್ಷ ಆದಮೇಲೆ ಅದು ಹೋಟ್ಲಿಗೆ ಬಂದಿತ್ತು. ನಾರ್ಮಲಿ ಬಂದರೆ ಮಂಟಪ ಇಲ್ಲ ಸಾಲಿಗ್ರಾಮದಲ್ಲಿ ಮೈರ್ ಹೋಟ್ಲು ಗಣೇಶ್ ಗಂಟಿಗೆ ಹೋದಿತ್ತು. ಬಟ್ ಇವತ್ತು ನಮ್ಗೆ ಇಲ್ಲಿ ಏನು ಇದಿರಲಿಲ್ಲ, ಆದಷ್ಟು ಇಲ್ಲಿ ಕೋಟಕ್ಕೆ ಪಾಸ್ ಆಗ್ತಲ್ಲ ಅಂತ ಹೇಳಿ ಇಲ್ಲಿ ಬಂದಿತ್ತು. ಲೆಟ್ಸ್ ಹೆಂಗಿರುತ್ತೆ, ತುಂಬ ವರ್ಷ ಆದಮೇಲೆ ಅದೇ ಟೇಸ್ಟ್ ಇರುತ್ತಾ ಇಲ್ಲಿ ಅಂತ ಒಂದು ತುಂಬ ಫೇಮಸ್ ಪೂರಿ ಚೆನ್ನ ಮಸಾಲ ತೋರುದೇ ಇಲ್ಲ ಆಚೆ ಬದಿಯಿಂದ. ಝೂಮಲ್ಲಿ ತೋರಿಸಿದೆ, ಸಕ್ಕತ್ ದೊಡ್ಡ ಪೂರಿ. ಒಂದು ಪೂರಿ ತಿಂದರೆ ಹೊಟ್ಟೆ ತುಂಬಿ ಹೋಗಿ ಇಬ್ಬರು ಜಗಳ ಆಡ್ಕೊಂತಿದ್ರು. ಮಗ ನನ್ನ ತಗೋ ಹೆಂಗಿತ್ತು ತಿಂದು ಒಂದು ರಿವ್ಯೂ ಹೇಳಿ. ಆನಿಯನ್ ಸ್ಲೈಸ್ ಕೊಟ್ಟರು, ಮುಂಡಕ್ಕೆ ಹೋಗ್ತಾರೆ. ಬಾಜಿ ಜಾಸ್ತಿ ಅಂದರೆ ಹೆಂಗೆ ಪಾನಿಪುರಿ ಬಂದು ಪುರಿ ಮತ್ತೆ ನಾನು ಪೂರಿ ಆರ್ಡ್ರ್ ಮಾಡಿದ್ದೆ. ಸೊ ಟೇಸ್ಟಿ. ಇಫ್ ಯು ಕಮ್ ಲತಾ ಹೋಟೆಲ್ ಡೆಫಿನೆಟ್ಲಿ ಇದನ್ನು ತಿನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಣ್ಣೆ ತಿಂಡಿ ಅಂತ ಕೆಲವರು ಅವಾಯ್ಡ್ ಮಾಡ್ತಾರೆ, ಲೈಫಲ್ಲಿ ಒಂದ್ಸಲ ತಿನ್ನೋದಲ್ಲ ಅರ್ಥ ಇಲ್ಲ, ಅರ್ಥ ಇದೆ. ಉಂಡಲ್ಲಿ ಜ್ಯೂಸ್, ಮಕ್ಕಳೆಲ್ಲ ಇದು ಮ್ಯಾಂಗೋ ಮಿಲ್ಕ್ ಶೇಕ್, ಇವಳು ರಸಾಯನ, ಅಮ್ಮ ಕಾಫಿ, ಅಣ್ಣ ಅಲ್ಲಿ ಕೂತಿರೋ ಅವರು ರಸಾಯನ. ಹೆಂಗಿತ್ತು ಮಗ?
ಅವ್ಯಾಂಶ್ ನೀನು ಇದೇ ಹೋಟೆಲ್ ಬಪ್ಪ ಹಾಂ ಇದಾಗಿತ್ತ ಮೈರ್ ಹೋಟೆಲ್ ಆಗಿದ್ದ ಗಣೇಶ್ ಕಂಡ ಆಗಿತ್ತ 600 ಎರಡೂ ನಿಂಗೆ ಅವನಿಗೆ ಹೋಟೆಲ್ ಹೆಸರು ಗೊತ್ತಿಲ್ಲ ನಿನ್ನ ರಿವ್ಯೂ ಇವಳು ಎಂಥದ್ದು ಮಾತಾಡೋದಿಲ್ಲ ಇದು ಲೈಕಿಲ್ಲ ಎಂತಕ್ಕೆ ಪೂರಿ ಲೈಕಿಲ್ಲ ಮತ್ತೆ ಯಾವ್ದು ಲೈಕಿಲ್ಲ ಗೋಳಿ ಬಜ್ಜಿ ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರಾದರೂ ಹೊಸೊಬ್ಬರು ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.